ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಏನು ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ತಮ್ಮನೆಲ್ಲ ನೋಡಿದ್ದೀರಾ ಅನಿಸುತ್ತೆ. ಇವತ್ತು ನಮ್ಮ ನಾದಿನಿ ಶ್ರೀಮಂತ. ಸೊ ಮನೇಲೆ ಸಿಂಪಲಾಗಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಟ್ ದ ಎಂಡ್ ತುಂಬ ಗ್ರ್ಯಾಂಡಾಗಿ ಆಯಿತು ಫಂಕ್ಷನ್ನು. ಮನೇಲೆ ಡೆಕೋರೇಷನ್ ನಾವೇ ಮಾಡೋಣ ಅಂತ ಹೇಳಿ ಮುಂಚೆನೇ ಡಿಸೈಡ್ ಮಾಡಿಕೊಂಡು, ಸೊ ಯಾವ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅದಕ್ಕೆ ಏನೇನು ಬೇಕು ಆಗುತ್ತೆ ವಸ್ತುಗಳೆಲ್ಲ ತೊಗೊಂಬಂದಿದ್ವಿ. ಟ್ರೈ ಮಾಡೋಣ ಅಂತ ಮೊದಲನೇ ಸಲ ಟ್ರೈ ಮಾಡ್ತಿರೋದು. ನಾವು ನೋಡಿದ ವಿಡಿಯೋದಲ್ಲಿ ಆಲ್ಮೋಸ್ಟ್ ಈ ತರ ಉದ್ದದ ಎಲೆ ಹಾಕಿದ್ರಿ ಈ ಕಡೆ ಬಾಳೆದೆಲೆ ಹಿಂಗೆ ಸ್ಟ್ರೈಟ್ ಆಗಿ. ಬಟ್ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತೇಳಿ ಬೇರೆ ತರ ಮಾಡೋಣ, ಸ್ವಲ್ಪ ನೋಡೋಣ ಅಂತ ಈ ತರ ಕ್ರಾಸ್ ಅಲ್ಲಿ ಅಡ್ಡ ಅಡ್ಡ ಇಡೋಣ, ಎಲೆನ ಬೇರೆ ತರ ಚೆನ್ನಾಗಿ ಕಾಣಿಸ್ಬೋದು ಈ ತರ ಅಂತ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ವಿ. ನಾವು ನೋಡಿದ ವಿಡಿಯೋದಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ವಿ. ಫೈನಲ್ ಲುಕ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಫಂಕ್ಷನ್ ಇನ್ನೊಂದು ಅರ್ಧ ಗಂಟೆ ಇದೆ ಅಂದಾಗ ಅವಾಗ ಫಂಕ್ಷನ್ ತುಂಬ ಮುಖ್ಯವಾಗಿ ಬೇಕಾಗೋದು ಶ್ರೀಮಂತಕ್ಕೆ ಚೇರ್ ಬೇಕು, ಸಿಂಗಲ್ ಚೇರು. ಆ ಚೇರ್ನೇ ತರಿಸಿರಲಿಲ್ಲ, ಅದೇ ಮರ್ತ್ಬಿಟ್ಟಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಹೇಳಿ ತರಿಸಿದ್ದು. ಸೊ ಎಲ್ಲರೂ ಕೈ ಜೋಡಿಸಿದ್ರೆ ಯಾವ ಕೆಲಸನೂ ಅಸಾಧ್ಯ ಅಲ್ಲ. ಸೊ ನಮಗೆ ಬರದೇ ಇರೋಂಥ ಕೆಲಸನ ನಾವು ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದೇ ಪ್ರೂಫ್ ಇದು. ಸೊ ಶ್ರೀಮಂತ ಅಂದರೆ ಪ್ರತಿಯೊಂದು ಹೆಣ್ಣಿಗೂ ತುಂಬಾ ಆಸೆಗಳಿರುತ್ತೆ. ಸೊ ಇದೊಂದು ಪ್ರಿಕಾಷಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹೆಣ್ಣಿಗೆ. ತುಂಬ ಮೆಮೊರೇಬಲ್ ಆಗಿರುತ್ತೆ ಆ ಕ್ಷಣಗಳೆಲ್ಲ, ಮರೆಯೋಕ್ಕಾಗೋದಿಲ್ಲ. ಆ್ಯಂಡ್ ನಾನಿಲ್ಲಿ ಇವತ್ತು ಉಡ್ತಾ ಇರೋಂಥ ಸೀರೆ ಪ್ಯೂರ್ ಕಾಟನ್ ಸೀರೆ. ಆ್ಯಕ್ಚುಲಿ ವಿಡಿಯೋ ಮಾಡ್ಬೇಕಾದ್ರೆ ಒಂದು ಜ್ಯುವೆಲರಿ ತೋರಿಸಿರ್ತೀನಿ, ಒಂದೊಂದ್ಸಲ ಬೇರೆ ಥರ ಹಾಕೊಂಡಿರ್ತೀನಿ. ಯಾಕಂದರೆ ಮ್ಯಾಚ್ ಆಗುತ್ತೆ ಅಂತ ಚೂಸ್ ಮಾಡಿರ್ತೀನಿ. ಒಂದೊಂದ್ಸಲ ಹಾಕೋಬೇಕಾದ್ರೆ ಮ್ಯಾಚ್ ಆಗಲ್ಲ ಅಂತ ಬೇರೆ ಹಾಕೊಂತೀನಿ ಜ್ಯುವೆಲರೀಸ್ ಎಲ್ಲ. ಇಲ್ಲಿ ನನ್ನ ಮಗಳು ಅವ್ರ ಪಪ್ಪನ ಹತ್ರನೇ ಹಾಕೊಂತಾಳೆ ಅಂತ ಎಲ್ಲ ಜ್ಯುವೆಲರೀಸ್ ಅವಳೇ ಹಾಕ್ಸ್ಕೊಂತಿದ್ಲು. ಅವ್ರ ಪಪ್ಪ ಹತ್ರ ಬಳೆ ಹಾಕಪ್ಪ ಅಂತೇಳಿ. ಇಲ್ಲಿ ರೆಡಿಯಾಗಿ ಬಾರಮ್ಮ ಅಂತಂದರೆ ಇವಳೇ ಒಂದು ಅವತಾರ ಮಾಡ್ತಿದ್ಲು. ವೇಲ್ ಹಾಕೊಳ್ಳೋದು, ಬಿಡೋದು, ತೆಗೆಯೋದು ಆ ಥರ ಮಾಡ್ತಿದ್ಲು. ಹಾಕಿ ಡ್ರೆಸ್ ನಾನು ನೀಟಾಗಿ ಯಾವತ್ತೂ ನನ್ನ ಮಗಳು ಹಾಕೊಳ್ಳೋದಿಲ್ಲ. ದೊಡ್ಡವ್ರು ಹೆಂಗೆ ವೇಲ್ನ ಉಲ್ಟಾ ಸೀದಾ ಹಾಕಂತಾರೆ ಆ ಥರ ಹಾಕೊಂಡು ಪೋಸ್ ಕೊಡ್ತಿದ್ದೆ ನನ್ನ ಮಗಳು ನನಗೆ. ಸೊ ಫೈನಲಿ ರೆಡಿಯಾಗಿ ಬಂದು ಫಂಕ್ಷನಿಗೆ ಬಂದು ಒಂದು ಕೆಲವು ಫೋಟೋಸ್ನ ತಗೊತಿದ್ವಿ ನಾನು ನನ್ನ ಮಗಳು. ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ಮೊದಲನೇ ಸಲ ತವ್ರ ಮನೆಯವ್ರ ಕಡೆಯವರು ಎಲ್ಲ ನಮ್ಮ ಕಡೆ ಅರ್ಶಿನ ಬಳೆ ಎಲ್ಲ ಕೊಟ್ಟು ಉಡಿ ತುಂಬ್ತಾರೆ ಮಗಳಿಗೆ. ಆಮೇಲೆ ಗಂಡ ಮತ್ತು ಗಂಡನ ಮನೆಯವರು ಎಲ್ಲರೂ ಶಾಸ್ತ್ರ ಏನೇನು ಮಾಡಬೇಕು ಆ ಥರ ಎಲ್ಲ ಮಾಡ್ತಾರೆ. ಯಾರೇ ಅರ್ಶಿನ ಕುಂಕುಮ ಹಚ್ಚಿದ್ರು ಗಂಡ ಅರ್ಶಿನ ಕುಂಕುಮ ಹಚ್ಬೇಕಾರೆ ಅಥವಾ ಬಳೆ ತೊಡಿಸ್ಬೇಕಾರೆ ಆಗುವಂಥ ಖುಷಿ ಸಂತೋಷ ಒಂದು ಹೆಣ್ಣಿಗೆ ಇನ್ನು ಯಾರು ಹಚ್ಚಿದಾಗೂ ಅಷ್ಟು ಖುಷಿ ಆಗಲ್ಲ. ಅರ್ಶಿನ ಕುಂಕುಮ ಅಂದರೆ ಆಬ್ವಿಯಸ್ಲಿ ಅದು ತುಂಬ ಪ್ರಿಕಾಷಸ್ ಹೆಣ್ಮಕ್ಳಿಗೆ. ಆದರೆ ಈಗ ಗಂಡನ ಹತ್ರ ಅರ್ಶಿನ ಕುಂಕುಮ ಹಚ್ಕೋಬೇಕಾದ್ರೆ ಅದು ಖುಷಿನೇ ಬೇರೆ ಇರುತ್ತೆ. ಸೊ ನಮ್ಮ ನಾದಿನಿಗೆ ಒಳ್ಳೇದಾಗಲಿ, ಅವಳ ಪಾಪುಗೆ ಮತ್ತು ಅವಳಿಗೆ ಅವ್ರ ಮನೆಯವರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ವಿಡಿಯೋ ಮುಖಾಂತರ ನಾನು ವಿಶ್ ಮಾಡ್ತೀನಿ ಅವಳಿಗೆ. ಯಾಕಂದರೆ ತುಂಬ ದಿನದ ಕನಸು ಅವಳದು. ಖುಷಿಯಾಗಿರಲಿ ಯಾವಾಗಲೂ ಅಂತ ಆಸೆ ಪಡ್ತೀನಿ ನಾನು. ಆ್ಯಂಡ್ ಅವಳು ಅವತ್ತು ತುಂಬಾ ಖುಷಿಯಾಗಿದ್ಲು. ಆ್ಯಕ್ಚುಲಿ ಎಲ್ಲರ ಶ್ರೀಮಂತದಲ್ಲೂ ನೋಡ್ಬೋದು ಅವ್ರ ಫೇಸಲ್ಲಿ ಒಂದು ಗ್ಲೋ ಇರುತ್ತಲ್ಲ ಹುಡುಗಿರಲ್ಲಿ, ಅದು ಹೇಳೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗ್ಲೋ ಬಂದಿರುತ್ತೆ ಅವ್ರ ಫೇಸ್. ಒಂಥರ ಏನೋ ಚಾರ್ಮ್ ಅನಿಸ್ತಿರುತ್ತೆ. ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸ್ತಿರುತ್ತೆ ಅವಾಗ ನನಗೆ. ಆ್ಯಂಡ್ ನಾವು ಕೂಡ ಗಿಫ್ಟ್ ತಂದಿದ್ವಿ, ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಫಂಕ್ಷನ್ಸ್ ಎಲ್ಲ ಚೆನ್ನಾಗಾಯಿತು. ಆ್ಯಕ್ಚುಲಿ ಬೇಜಾರಿನ ನನ್ನ ಮಗಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ, ಆದರೆ ಅವಳಿಗೆ ಕೂದಲೇ ಇಲ್ಲ ಫಂಕ್ಷನಲ್ಲಿ, ಏನು ಮಾಡೋದು. ಬಟ್ ಬೋರ್ಡ ಇದ್ರೂ ಕೂಡ ಅವಳು ತುಂಬ ಚೆನ್ನಾಗಿ ಕಾಣ್ತಿದ್ಲು. ಸೊ ಎಲ್ಲ ನನ್ನ ಮೈದನ ಫ್ರೆಂಡ್ಸ್ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಸುಸ್ತಾಗಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಆಗಿತ್ತು ನನ್ನ ಇವತ್ತಿನ ವಿಡಿಯೋ.